ಓಕೆ 75,000 ಇದೆ. ಇದು 75,000 ವಿತ್ ರಾಧಾಕೃಷ್ಣ. ಓಕೆ. ಅಂಡ್ ಬಾಲಾಜಿ ಬಿಗ್ ಸೈಜ್ ಬೇಕಾದ್ರೆ ಸಿಗ್ತದೆ ನೋಡಿ. ಓಕೆ ಬಾಲಾಜಿ. ಓಕೆ ಬಾಲಾಜಿ. ಓಕೆ. ಸೊ ಚಿಕ್ಕ ಐಟಮ್ಗಳು ಏನಿದೆ ನಿಮ್ಮ ಹತ್ರ? ಚಿಕ್ಕ ಐಟಮ್ ಇವಾಗ ಈ ಟೈಪ್ ಸಿಗ್ತದೆ ನೋಡಿ. ಇದು ವಿಗ್ರಹ ಇದೆ, ಗಣೇಶ ಇದೆ, ರಾಧಾಕೃಷ್ಣ ಇದೆ, ಅಶೋಕರು ಇದೆ. ಸೊ ಸಿಂಗಲ್ ಪೀಸ್ ತಗೊಂಡ್ರೆ ಹೆಂಗೆ ಅದು? ಸಿಂಗಲ್ ಪೀಸ್ ತಗೊಂಡ್ರೆ ಪೀಸ್ ಲೆಕ್ಕ ಬರುತ್ತೆ. ಪೀಸ್ ಲೆಕ್ಕ? ಈ ಟೈಪ್ ಪಂಚಮುಖಿ ಹನುಮಾನ. ಓಕೆ. ಬುದ್ಧ ತಗೋಬೇಕಾದ್ರೆ ಇವಾಗ ಬುದ್ಧ ತಗೋಬೇಕಾದ್ರೆ ಇದು 18,000 ಆಗುತ್ತೆ. 18,000. ಫ್ಯಾಮಿಲಿ ಗುಡ್ ಆಫ್ಟರ್ನೂನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ಸೊ ನೀವೆಲ್ಲ ನೋಡ್ದಂಗೆ ಹೋದ ವಾರ ಒಂದು ಸೋಫಾ ತಂದಿದೆ ಆಯಿತಾ. ಸೊ ಸೋಫಾ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಬಟನ್ ಹಾಕಿರ್ತೀನಿ ನೋಡಿ. ಸೊ ಈ ಸೋಫಾ ತಂದಾದ್ಮೇಲೆ ಸೊ ಮೊದಲು ಇದು ಎಲ್ ಶೇಪ್ ಸೋಫಾ ಆಯ್ತಾ. ಸೊ ಇಲ್ಲೊಂದು ಗ್ಯಾಪ್ ಬಿಟ್ಕೊಂಡ್ಬಿಟ್ಟಿದೆ. ಓಕೆ, ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ ಆಯಿತಾ. ಸೊ ಈ ಗ್ಯಾಪಲ್ಲಿ ಯಾವುದನ್ನ ದೇವ್ರದ್ದು ಐಡಲ್ ಇಕ್ಕನ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ ಚಿಕ್ಕಪೇಟೆಗೆ ಹೋಗಿ ಏನೋ ನೋಡೋಣ ಅಂತ ಪ್ಲ್ಯಾನು. ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಮಗೂ ಇಲ್ಲಿ ಏನು ಫಿಟ್ ಆಗುತ್ತೆ ಅಂತ. ಸೊ ನಮ್ಮ ಪ್ಲ್ಯಾನಿಂಗ್ ಏನಂತ ಹೇಳಿದ್ರೆ ಇಲ್ಲೊಂದು ಟೇಬಲ್ ಹಾಕ್ಬಿಟ್ಟು ಇಲ್ಲೊಂದು ದೇವ್ರದ್ದು ಒಂದು ಮೂರ್ತಿ ಇಕ್ಕನ ಅಂತ. ಸೊ ಚಿಕ್ಕಪೇಟೆಯಲ್ಲಿ ನಿಮಗೆ ತುಂಬ ಹೋಲ್ಸೇಲ್ ಶಾಪ್ಸ್ ಎಲ್ಲ ಇದೆ ಅಂತ ಗೊತ್ತು. ಆದರೆ ನಾನು ಯಾವತ್ತೂ ಹೋಗಿಲ್ಲ, ಯಾವುದು ದೇವ್ರ ಮೂರ್ತಿಗಳು ಯಾವುದೂ ತಂದಿಲ್ಲ. ಸೊ ಅಲ್ಲೂ ಮೋಸ್ಟ್ಲಿ ನಾನು ಅಂದ್ಕೊಂಡಿರೋದು ಒಂದು ಕೃಷ್ಣ ಸ್ಟ್ಯಾಚು ಥರನ ಅಂತ, ಐಡಲ್ಲು ದೊಡ್ಡದು, ಅಟ್ಲೀಸ್ಟ್ ಒಂದು 25 ಇಂಚಿದು. ಸೊ ಬನ್ನಿ ನೋಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಅಲ್ಲಿ ಚಿಕ್ಕಪೇಟೆಯಲ್ಲಿ ಏನೇನಿದೆ ಅಂತ. ಸೊ ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾನು ತೊಗೋತೀನ ಇಲ್ಲ ಅಂತ ನನಗೂ ಕ್ಲಾರಿಟಿ ಇಲ್ಲ. ನನಗೆ ಯಾವುದನ್ನು ಇಷ್ಟ ಆದರೆ ಒಂದು ತೊಗೊಂಬರೋಣ ಅಂತ ಆಯಿತಾ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಜಾಸ್ತಿ ತಡ ಮಾಡಿದೆ, ಚಿಕ್ಕಪೇಟೆಯಲ್ಲಿ ಸಿಗೋಣ ಬನ್ನಿ. ಸೊ ಫೈನಲಿ ಚಿಕ್ಕಪೇಟೆಗೆ ಬಂದಿದ್ದಾಯಿತು. ಬನ್ನಿ ನೋಡೋಣ ಚಿಕ್ಕಪೇಟೆಯಲ್ಲಿ ಏನೇನು ಶಾಪಲ್ಲಿ ಏನು ರೇಟ್ಸ್ ಇದೆ ಅಂತ. ಕೇಳಲ್ವಾ? ಇದೆಲ್ಲ ಹೋಲ್ಸೇಲ್ ರೇಟೇ. ರೈಟ್. ಸೊ ತಾಮ್ರದ ಅಂಗಡಿಗಳು ನೋಡ್ಬೋದು ನೀವು, ಇಲ್ಲಿಂದ ಶುರು.
ಬರೀ ಕೃಷ್ಣನೇ ಬೇಕೋ ಇಲ್ಲ ರಾಧಾ ಕೃಷ್ಣ ಬೇಕು? ವಿತ್ ಕವ್ ಇರುತ್ತೆ ಸ್ವಲ್ಪ, ವಿತ್ ಕವ್ ಇಲ್ಲ ಕಲರ್ ಇರೋದು ಬೇಕಾದ್ರೂ ಡಿಸೈನ್ ಬಂದಿದೆ ಇಲ್ಲ ಒಂದು ತೋರಿಸಿ ಅದು ಕಲರ್ ತೋರಿಸಿ. ಈಶ್ವರ ಮಾಡೋದ್ರೆ ಒಳ್ಳೆ ಬಾಯಿ ಬಸ್ ಬಿಟ್ಕೊಳ್ಳಲ್ಲ ನಾಯಿ ಬೆಸ್ಟ್ ಪ್ರೈಸ್ ಕೊಟ್ಟರೆ ತಗೋತೀನಿ, ಯಾಕಂದರೆ ತೊಗೊಂಡೋಗಿದ್ದೀನಿ ಆಲ್ರೆಡಿ. ಒಳ್ಳೆ ಕಲೆಕ್ಷನ್ ಸಿಕ್ಕಿದ್ದೀರಾ. ಬುದ್ಧ ಇನ್ನೂ ಒಂದು ನೋಡಿ, ಇದು ಅಬ್ಸರ್ವ್ ಬೇಕಾದ್ರೂ ಇದೆ. ಈಶ್ವರ ಜೊತೆ ಆವೆ ಕೊಡಿ. ಇದು ಅದು ಬಟ್ಟೆ ಹಾಕಿರೋದ ಕಲರ್ ಅದು? ಇದು ಇಷ್ಟೊನ್ ಇದೆ. ಹಾಂ, ಇದು 3 ಟೋನ್ ಕಲರ್ ಇದೆ. ಹಾಂ, ಅದು ನೀವು ತಗೊಂಡೋಗಿದ್ರೆ ಫೋಟೋ ತೋರಿಸಿದ್ರೆ ಅದು 3 ಟೋನ್ ಕಲರ್ ಇದೆ. ಹಾಂ ಹಾಂ. ಒರಿಜಿನಲ್ ಇದೆಲ್ಲ 3 ಇಂಚದು, 3 ಇಂಚಸ್ ಬರೋದಲ್ಲ, 30 ಇಂಚಸ್ಸು. ಹಾಂ 30. ಹಾಂ 30. ಇದು ಇಷ್ಟೊಂದಲ್ಲಿ ಇದೆ. ಹ್ಞೂ ಅದರಲ್ಲಿ ಪ್ಲೇನ್ ಬೇಕಾದ್ರೂ ಇದೆ. ತೋರಿಸಿ, ಪ್ಲೇನ್ ತೋರಿಸಿ. ಕಾಲು ಕೃಷ್ಣ ಬಡಿಗೆ ಪ್ಲೇನ್ ಇದು ಗಲೀಜಾಗಲ್ವಾ ಹೋಗ್ತಾ ಹೋಗ್ತಾ? ಇಲ್ಲ, ಇದು ಲ್ಯಾಕ್ರಿಂಗ್ ಇದೆ. ಹ್ಞೂ, ಆದ್ರೆ ಕಪ್ಪಾಗಲ್ಲ. ಹ್ಞೂ. ಅದು ಪಾಲಿಶ್ ಬರುತ್ತಲ್ಲ ನಿಮ್ದು ಅದು? ಇದು ಪಾಲಿಶ್ ಇದ್ರೆ ಈ ತರ ಇದ್ರೆ ಪಾಲಿಶ್ ಆಗ್ಬೇಕು. ಇದಕ್ಕೆ ಪಾಲಿಶ್ ಮಾಡೋದು ಅವಶ್ಯಕತೆ ಇಲ್ಲ. ಹಾಂ, ಇನ್ನೊಂದ್ಸತಿ ಲೆಗರ್ ಆಗೈತೆ. ಹಾಂ. ಆಮೇಲೆ ಏನ್ ಧೂಲ್ ಗಿಲ್ ಕುತ್ಕೊಳ್ಳೋದ್ರೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಕಲಿಂಗ್ ಮಾಡ್ಬೇಕು ಅಷ್ಟೇ. ಇವಾಗ ನೋಡಿ, ಇದು ಹಿಂಗಿದೆ, ಹಿಂಗ್ ಮಾಡ್ಬೇಕು ಅಷ್ಟೇ. ಆ ಥರ ಕಪ್ಪಾಗಲ್ಲ. ಅದು ಇನ್ನೊಂದು ತೋರಿಸಿ. ಇದು ಯಾವುದು ಇದು? ಪ್ಲೇನು. ಹಾಂ, ಇದು ಪ್ಲೇನ್ ಇದೆ. ಇದೆಲ್ಲ ಕ್ವಾಲಿಟಿ ಎ ಗ್ರೇಡಾ? ಇದು ಕ್ವಾಲಿಟಿ ಅದರಲ್ಲಿ 2 ಇದೆ ಸರ್. ಹಾಂ, ಎ ಬಿ. ಇದು ಕಡಿಮೆ. ಹಾಂ, ಅದು ನೀವು ತೋರಿಸ್ತಾ ಇರೋದು ಇನ್ನೊಂದು, ಅದು ಒರಿಜಿನಲ್ ಡೈ ಶ್ಯಾಮ್ ಕಲರ್ ಇರೋದು, ಅದು ರೆಡಿ ಇದೆ. ಇದು ಕಡಿಮೆ. ಇದು ಹಾಂ ಆಗಿಲ್ಲ ಇದೆಯಾ? ಹಾಂ, ಲಕ್ಷ್ಮಿ ಇದೆ. ಹಾಂ, ಆದರೆ ಅದರಲ್ಲಿ ಫೈನ್ ಕ್ವಾಲಿಟಿ, ನಾರ್ಮಲ್ ಕ್ವಾಲಿಟಿ ಬೇರೆ ಬೇರೆ ಬರ್ತದೆ. ಇವಾಗ ನೀವು ತೋರಿಸ್ತಾ ಇದ್ರೆ ಇದು ಸೇಮ್ ಸೈಜ್ ಇದೆ. ಮತ್ತು ಇದು ಒರಿಜಿನಲ್ ಡೈ ಇಲ್ಲ. ಹಾಂ, ಅಲ್ಲ ಮೆಟೀರಿಯಲ್ ಒಂದೇ ಅಲ್ವಾ? ಮೆಟೀರಿಯಲ್ ಬ್ರಾಸೇ ಬರೋದು. ಒರಿಜಿನಲ್ ಡೈ ಇದ್ರೆ ಫಿನಿಶಿಂಗ್ ಹ್ಯಾಂಡ್ ಮೇಡ್, ಹ್ಯಾಂಡ್ ವರ್ಕ್. ಹಾಂ, ಹಾಂ. ಇದು ಬೇಡ, ನನಗೆ ಅದು ತೋರಿಸಿ, ಒರಿಜಿನಲ್. ಅದು ತೊಗೊಂಬರ್ತೈತೆ. ಹಾಂ, ಬುದ್ಧಲ್ಲೇನ ಆದ್ಮೇಲೆ ಕಟಿಂಗ್ ಬೇಡ ನೀವು. ಇದ್ರದ್ದು ಏನು ಪ್ರೈಸ್? ಇದ್ರದ್ದು ಪ್ರೈಸ್ ನೋಡ್ಕೊಂಡು ಹೇಳು, ಬೆಸ್ಟ್ ಪ್ರೈಸ್ ಹೇಳು. ಎಷ್ಟು ಕೆಜಿ? 30 ಕೆಜಿ ಇದೆಯಾ ಅದು? ಇದು ಬರುತ್ತೆ ಸರ್ 24 ಕೆಜಿ. ಹಾಂ, 24 ಕೆಜಿ, 25 ಕೆಜಿ. ಹಾಂ. ಇದು ಬರುತ್ತೆ 32 ಕೆಜಿ. 32 ಕೆಜಿ. ಹಾಂ, ಇದು ಬರುತ್ತೆ 35 ಕೆಜಿ. ಹಾಂ, ಇದು 30 ಕಿಲೋ ಬರುತ್ತೆ. ಹಾಂ, ಇದು ಡೂಪ್ಲಿಕೇಟ್ ಪೀಸ್, ಇದು ಒರಿಜಿನಲ್ ಪೀಸ್. ಇದು ಫಿನಿಶಿಂಗ್ ನೋಡಿ. ಹಾಂ. ಓಪನ್ ಈ ಕಾಪರ್ ಯಾವ ಗ್ರೇಡ್ ಇದು? ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ? ಫಸ್ಟ್ ಕ್ವಾಲಿಟಿ. ಅದರಲ್ಲೂ ಫಸ್ಟ್ ಸೆಕೆಂಡ್ ಎಲ್ಲ ಇರುತ್ತಲ್ಲ. ನಾರ್ಮಲ್ ನೀವು ಫಸ್ಟ್ ಹೇಳ್ತೀರಾ, ಅದಕ್ಕೆ ಕಡಿಮೆ ಕ್ವಾಲಿಟಿ ಇದ್ರೆ ಅದು ನಾರ್ಮಲ್ ಬರುತ್ತೆ. ಹೈನ್ ಕ್ವಾಲಿಟಿ ಇದ್ರೆ ಫಸ್ಟ್ ಗ್ರೇಡ್. ಇದರಲ್ಲಿ ಸ್ಯಾಮ್ ಇನ್ನೂ ಒಂದು, ಇದು ವಿತೌಟ್ ಕಲರ್ ನಲ್ಲಿ ಪ್ರಭಾವಳಿ ಇರೋದು ಬಂದಿದೆ, ಅದು ಚೆನ್ನಾಗಿದೆ ಪೀಸು. ತೋರಿಸಿ. ಒರಿಜಿನಲ್ ಡೈನಲ್ಲಿ. ಪ್ರೈಸ್ ಏನು? ಪ್ರೈಸ್ ಹೆಂಗೆ? ಇದು ನಾವು ಹೇಳೋದು ಬೇಕಾಗಿಲ್ಲ. ಅಂದರೆ ನಾರ್ಮಲ್ ಕ್ವಾಲಿಟಿ ಇದ್ರೆ ಫಿನಿಶಿಂಗ್ ಬರಲ್ಲ. ಗೊತ್ತು. ಸೈಡ್ನಲ್ಲಿ ಇದ್ರದ್ದು ಫಿನಿಶಿಂಗ್ ನೋಡಿ, ಈ ಸ್ಯಾಮ್ ಪೀಸ್ ಇದೆ, ಇದ್ರದ್ದು ನೋಡಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಏನಿರುತ್ತೆ ನಾರ್ಮಲ್ನಲ್ಲಿ ಗೊತ್ತಾಗ್ತಿದೆಯಲ್ಲ. ಅದು 30 ಕೆಜಿ, ಇದು 35 ಕೆಜಿ ಬರುತ್ತೆ. ಈ ಪೀಸ್ ನೀವೇ ನೋಡ್ಬಿಟ್ಟು ಹೇಳ್ಬಿಡ್ತೀರಾ ಹಂಗೆ. ಇದು ವುಡ್ ಅಲ್ವಾ? ಇದು ಬ್ರಾಸ್. ಇದು ಫುಲ್ ಕಂಪ್ಲೀಟ್. ಇದು ಕಲರ್ ಹೋಗಲ್ಲ. ಇದು ವಿತ್ ಲ್ಯಾಕ್ರಿಂಗ್ ಇದೆ. ಓಕೆ, A to Z ಬ್ರಾಸ್. ಬ್ರಾಸ್ ಒರಿಜಿನಲ್. ಬ್ರಾಸ್ ಹೆಂಗೆ ಕೆಜಿ ಇವಾಗ? 400 ರೂಪಾಯಿನಾ? ಕೆಜಿ ಇದು ಹಳೆದು ಇದೆ 700 ರೂಪಾಯಿ. ಸ್ಕ್ರಾಪ್ 700 ಕಿಲೋ. ಹಾಂ, ಇವತ್ತಿನ ಬ್ರಾಸ್ ರೇಟ್ ಏನಿದೆ? ಅದೇ ಸ್ಕ್ರಾಪ್ ಇದೆ 600 700. ಹಾಂ, ರೇಟ್ಸ್ ಹೆಂಗೆ ಹೇಳಿ? ಇದು ಯಾವುದು? ಇದು ಪೀಸ್ ಲೆಕ್ಕ. ನೀವು ಹೇಳಿ, ನೀವು ಗೊತ್ತು, ನಾವು ಆಲ್ರೆಡಿ ತಗೊಂಡೋಗಿರೋರು. ಇದು ಬೀಳುತ್ತೆ 45,000. ಯಾವುದು?
ಇದು ಹಾಂ ಅದು ಕಡಿಮೆ 32,000 32. ಹಾಂ ಈ ಕಡೆದು ಅದು 28,000 28. ಇದು ಇಷ್ಟ ಜಾಸ್ತಿನೇ ಹೇಳ್ತಿದ್ದೀರಾ? ಜಾಸ್ತಿ ಹೇಳಲ್ಲ, ಕ್ವಾಲಿಟಿ ನಾರ್ಮಲ್ ಕ್ವಾಲಿಟಿ. ಕ್ವಾಲಿಟಿ ಇದೆ. ಇದೆಲ್ಲ ಯೂಸು ಬರೀ ಅದೆಷ್ಟು ಕೆ ಜಿ ಇದು ಗುರುವೆ? ಇದು ಬರುತ್ತೆ 40 kg 38 kg. ಇದು 30 ಇಂಚು. ಎಷ್ಟು ಕಿಲೋ ಹೇಳಿದ್ದು ನೀವು? 35 kg. 35 ಕೆ ಜಿ. ಇದು ಹಾಕಪ್ಪ ಇದು. ಇದೆಷ್ಟು ಇದು? ಇದು ಆಗುತ್ತೆ 56,000 ಮುಂದೆ. ಎಷ್ಟು ಕೆ ಜಿ ಇದು? ಇದು 38 kg 40 kg ಬರುತ್ತೆ. 38 kg. ಈಗ ಕೆ ಜಿ ಹೆಂಗ್ ಲೆಕ್ಕ ಬಿತ್ತಿದು ನೀವು ಹಾಕ್ತಾರ ರೇಟು? ಇದು ಸರ್ ಕೆಜಿ ಲೆಕ್ಕ ಇಲ್ಲ, ಕೆಜಿ ಲೆಕ್ಕ ನಾರ್ಮಲ್ ಬರುತ್ತೆ. ಹಾಂ ಈ ಫಿನಿಶಿಂಗ್ ನಲ್ಲಿ ಬರುತ್ತೆ ನೋಡಿ, ಅದರಲ್ಲಿ ಪ್ಲೇನ್ ಇದ್ರೆ ಹಾ. ನಾರ್ಮಲ್ ಕ್ವಾಲಿಟಿ ಬರುತ್ತೆ. ಇದು ಕೆಜಿ ಲೆಕ್ಕ ನೋಡಿ, ಈ ಗಣೇಶ ಹಾ. ಇದೆಲ್ಲ ಕೆಜಿ ಲೆಕ್ಕ. ಕೆ ಜಿ ಲೆಕ್ಕ 950 kg 950 ಕೆ ಜಿ. ನಾರ್ಮಲ್. ಇದು ಕೆಜಿ ಲೆಕ್ಕ fish. ಸೇಮು ಎಲ್ಲ ಡಿಸೈನ್ ಎಲ್ಲ ಸೇಮು. ಇದು ನಾರ್ಮಲ್, ಇದು ಕಡಿಮೆ ಇದೆ. ಈಗ ಬೆಸ್ಟ್ ಪ್ರೈಸ್ ಎಷ್ಟು ಹಾಕ್ಕೊಡ್ತೀರಾ ಇದು? ಹೋಲ್ಸೇಲ್ ರೇಟ್. ಹೋಲ್ಸೇಲ್ ರೇಟೇ ನಂಗೆ ಗೊತ್ತು, ಹೇಳಿ. ರಿಟೇಲ್ ಅಂಗಡಿನಲ್ಲಿ 55,000 58,000 ಹೇಳ್ತಾರೆ. ಇಲ್ಲ ಹೇಳಿ ಚಿಕ್ಕಪೇಟೆಗೆ ಬಂದಿರೋದು ನಾವು. ಈಗ ಇನ್ನೊಂದು 4 ಅಂಗಡಿ ಅವೆ. ನೀವು ಕೇಳ್ಬಿಟ್ಟು ನಿಮ್ಮ ಹತ್ರ ಬರ್ಬೇಕು ಜನ. ಹೇಳಿ ಬೆಸ್ಟ್ ಪ್ರೈಸ್ ಹೇಳಿ. ಹೇಳಿ ಬೆಸ್ಟ್ ಪ್ರೈಸ್ ಹೇಳಿ. ಕೊಡಿ ಆಯ್ತು. ಅಲ್ಲ ನಾನು ಹೇಳಲ್ಲ, ನೀವು ಹೇಳಿ. 44,000. ಎಷ್ಟು ಹೇಳಿದ್ದು ನೀವು? ಅದು 45 ಹೇಳಿದೆ, 44. ಈ ಕೃಷ್ಣ ತೊಗೊಂಡಿದ್ದೀನಿ ನೋಡ್ಬೋದು. ಸೊ ಇದ್ರ ಬಗ್ಗೆ ನೀವೇ ಹೇಳ್ಬಿಡಿ. ಇದು ವಿತ್ 3 ಟೋನ್ ಇದೆ ಹಾಂ ಅಂಡ್ ಒರಿಜಿನಲ್ ಡೈ. ಹಾಂ ಕಾಪಿ ಡೈ ಇದ್ರೆ ಈ ಟೈಪ್ ಸಿಗುತ್ತೆ. ಹಾ. ಇದು ಬಂದ್ಬಿಟ್ಟು ರೇಟ್ ಕಡಿಮೆ. ಹಾಂ ಇದು ಬಂದ್ಬಿಟ್ಟು ಫೈನ್ ಕ್ವಾಲಿಟಿ. ಇದರ ರೇಟ್ ಎಷ್ಟು ಹೇಳ್ಬಿಡಿ ಜನ ಗೊತ್ತಾಗಲಿ. ಇದು ರೇಟ್ ಆಗುತ್ತೆ 29,000. 29,000. ಹಾಂ ಅಂಡ್ ಹೈಟ್ ಬಂದ್ಬಿಟ್ಟು 2.5 ಅಡಿ ಇದೆ. 2.5 9 ಇಂಚ್ ಬರುತ್ತೆ ಹೈಟ್. ಓಕೆ. ಇದು ರೇಟ್ 35 ಕಿಲೋ ಬರುತ್ತೆ. ಹಾಂ ಅಂಡ್ ಇದು ಫೈನ್ ಕ್ವಾಲಿಟಿ. ಫೈನ್ ಕ್ವಾಲಿಟಿ. ಹಾಂ ವಿತ್ 3 ಟೋನ್ ಇದೆ. 3 ಟೋನ್ ಇದ್ರೆ ಒಂದು 40 to 45,000 ಆಗುತ್ತೆ. ಹಾಂ ಅಂಡ್ ವಿದೌಟ್ 3 ಟೋನ್ ಇದ್ರೆ ಈ ಟೈಪ್ ಸೇಮ್ ಪ್ಲೇನ್ ಬೇಕಾದ್ರೆ ಹಾಂ ಒಂದು 35,000 ಸಿಗುತ್ತೆ. ಸೇಮ್ ಜೀಟು ಇದೆ. ಓಕೆ. ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ಈಗ ಕ್ವಾಲಿಟಿ ಮೇಲೆ ಹೋಗುತ್ತೆ. ಹಾಂ ಈಗ 2.5 ಅಡಿದು ವಿಗ್ರಹ ಬಂದ್ಬಿಟ್ಟು 13,000ಗೆ ಸ್ಟಾರ್ಟಿಂಗ್ ಇದೆ ಸೇಮ್ ಕೃಷ್ಣ. ಓಕೆ. ಬಟ್ ಅದು ಬಂದ್ಬಿಟ್ಟು ಸ್ವಲ್ಪ ನಾರ್ಮಲ್ ಇರುತ್ತೆ. ತೋರಿಸ್ತೀರಾ ಅದು ಇದೆಯಾ ಇಲ್ಲಿ? ಹಾ ಇದೆ. ತೋರಿಸಿ. ಕೃಷ್ಣ ಬನ್ನಿ ಈ ಕಡೆ. ಹಾಂ 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 ಇದು ಸಿಗುತ್ತೆ. ಹಾಂ ಇದು 13,500 14,000 ಸಿಗುತ್ತೆ. 2.5 ಅಡಿ ಹೈಟ್. ಇದು ಹಿಂದ್ಗಡೆ ಹಸು ಬರಲ್ಲ. ಹಾಂ ಓಕೆ ಹಸು ಬಂದು 16 kg ತೂಕ ಬರುತ್ತೆ. ಓಕೆ. ಹಾಂ ಆಮೇಲೆ ಈ ಟೈಪ್ ಫೈನ್ ಕ್ವಾಲಿಟಿದು ಬೇಕಾದರೆ ಸಿಗುತ್ತೆ. ಹಾಂ ಒಂದು 20,000 22,000 ಕಲರ್ ಇಷ್ಟೊಂದು ಇರುತ್ತೆ ಬೇಕಾದರೆ ಸಿಗುತ್ತೆ. ಓಕೆ. ಸೊ ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್ ಬಂದ್ಬಿಟ್ಟು ಡೈದು. ಹಾಂ ಅದು ಒರಿಜಿನಲ್ ಡೈ. ಅದು ಒರಿಜಿನಲ್ ಡೈ. ಅದು ಕಲರ್ ಹೋಗಲ್ಲ. ಹಾಂ ಕಲರ್ ಇದರಲ್ಲಿ ವಿತ್ ರಾಧಾಕೃಷ್ಣ ಆ್ಯಂಡ್ ಜಾಯಿಂಟಲ್ಲಿ ಬೇಕಾದರೆ ಇದು ಸಿಗುತ್ತೆ. ಓಕೆ. 75,000 ಇದೆ. ಇದು 75,000 ವಿತ್ ರಾಧಾಕೃಷ್ಣ. ಓಕೆ. ಆ್ಯಂಡ್ ಬಾಲಾಜಿ ಬಿಗ್ ಸೈಜ್ ಬೇಕಾದರೆ ಸಿಗುತ್ತೆ. ಹಾಂ ಓಕೆ. ಬಾಲಾಜಿ. ಓಕೆ. ಹಾಂ ಬಾಲಾಜಿ. ಓಕೆ. ಸೊ ಚಿಕ್ಕ ಐಟಮ್ಗಳು ಏನಿದೆ ನಿಮ್ಮ ಹತ್ರ? ಚಿಕ್ಕ ಐಟಮ್ ಇವಾಗ ಈ ಟೈಪ್ ಸಿಗುತ್ತೆ ನೋಡಿ. ಇದು ವಿಗ್ರಹ ಇದೆ, ಹಾಂ ಗಣೇಶ ಇದೆ, ರಾಧಾಕೃಷ್ಣ ಇದೆ, ಅಶೋಕರು ಇದೆ. ಸೊ ಸಿಂಗಲ್ ಪೀಸ್ ತೊಗೊಂಡ್ರೆ ಹೆಂಗೆ ಅದು? ಸಿಂಗಲ್ ಪೀಸ್ ತಗೊಳ್ಳೋದ್ರೆ ಪೀಸ್ ಲೆಕ್ಕ ಬರುತ್ತೆ. ಪೀಸ್ ಲೆಕ್ಕ. ಹಾಂ ಈ ಟೈಪ್ ಪಂಚಮುಖಿ ಹನುಮಾನ. ಹಾಂ ಓಕೆ. ಈ ಬುದ್ಧ ತೊಗೋಬೇಕಾದ್ರೆ ಇವಾಗ ಮುದ್ದೆ ತಗೋಬೇಕಾದ್ರೆ ಇದು 18,000 ಆಗುತ್ತೆ. 18,000. 18,000. ಎಸ್. ಓಕೆ. ಈ ಟೈಪ್ ಫೆನ್ಸಿ ದಿಯಾ ಬೇಕಾದ್ರೆ ಸೊ ಎಲ್ಲ ಹೋಲ್ಸೇಲ್ ರೇಟು. ಹೌದು. ಓಕೆ. ಚಿಕ್ಕ ಮಾರ್ಕೆಟಲ್ಲೇ ನಿಮ್ಮದು ಇನ್ನೂ ಕಮ್ಮಿ ಕೊಡ್ತೀರಾ ಹೋಲ್ಸೇಲು? ಬನ್ನಿ ಹೆಚ್ಚು ಕಮ್ಮಿ ಸೊ ನಿಮ್ಮ ಶಾಪ್ ಹೆಸರು ಹೇಳ್ಬಿಡಿ, ಅಡ್ರೆಸ್ ಹೇಳಿ. ಕಾಮಧೇನು ಆರ್ಟ್ಸು. ಹಾಂ ಕಾರ್ಡ್ ಕೊಡ್ತೀನಿ, ನಂಬರ್ ಹಾಕ್ಬಿಡಿ.
ಕಾದಂಬರಿ. ಸೊ ಲ್ಯಾಂಡ್ ಮಾರ್ಕ್ ಇಲ್ಲಿ ಲೈನ್ ಮಾರ್ಕ್ ಇದೆ, ಹೋಟೆಲ್ ರಾಘವೇಂದ್ರ ಅಪೋಸಿಟ್ ದೇವಸ್ಥಾನ ಇದೆ, ಬಾನೇಶ್ವರ ಟೆಂಪಲ್ ಹಾಂ ಪಕ್ಕದಲ್ಲಿ HDFC ATM, ಹಾಂ ಅಲ್ಲಿ ಮಸೀದಿ ಅಪೋಸಿಟ್. ಓಕೆ. ಇದು ಮೇಂಟೆನೆನ್ಸ್ ಬಗ್ಗೆ ಹೇಳ್ಬಿಡಿ ಒಂದು ಸ್ವಲ್ಪ. ಮೇಂಟೆನೆನ್ಸ್ ಆ ಪಾಲಿಶ್ ಒಂದು ಸ್ವಲ್ಪ ತೋರಿಸ್ತೀರಾ? ಪಾಲಿಶ್ ಅಂತ ಲಿಕ್ವಿಡ್ ಇದೆ, ಹಾಂ ಅದಂತ ಪಾಲಿಶ್ ಹಾಕ್ಬೋದು. ಹಾಂ ಇದೆ. ಹಾಂ ಹಾಂ ಈ ಟೈಪ್ ನೋಡಿ, ಧಾರ ಬಾಟಲ್ ಇದೆ, ಹಾಂ ಲಿಕ್ವಿಡ್ ಅಂತ ಕ್ಲೀನ್ ಮಾಡ್ಬೋದು. ಹಾಂ ಸ್ವಲ್ಪ ತೋರಿಸ್ತೀರಾ ಹೆಂಗೆ ಅಂತ? ಶೈನ್ ಹೊಡಿಯುತ್ತೆ ಅದು ಹಾಕಿದ್ರೆ? ಅದು ಇದ್ರೆ ಶೈನಿಂಗ್ ಬರುತ್ತೆ ಹಾಕಿದ್ರೆ. ಡೈರೆಕ್ಟಾಗಿ ಹಾಕೋದು ಅದು? ಹಾಂ ಡೈರೆಕ್ಟಾಗಿ ಹಾಕಿಬಿಟ್ಟು ಕೈ ಅಂತ ತಿಕ್ಬೇಕು ಅಷ್ಟು. ಓಕೆ. ಸೊ ಇದು 100% 100% ಪ್ಯೂರ್ ಬ್ರಷ್, ಪ್ಯೂರ್ ಬ್ರಷ್, 3 ಟೋನ್ ಕಲರ್, 3 ಟೋನ್ ಒರಿಜಿನಲ್ ಡೈ. ಒರಿಜಿನಲ್ ಡೈ. ವಾರಂಟಿ ಎಲ್ಲ ಇದ್ರದ್ದು? ವಾರಂಟಿ ಏನು ಇದು ಏನು ಇಲೆಕ್ಟ್ರಿಕ್ ಐಟಮ್ ಇಲ್ಲ, 100 ವರ್ಷ ಗ್ಯಾರಂಟಿ. ಕ್ರ್ಯಾಕ್ ಗಿಕ್ ಏನು ಬಿಡಲ್ಲ? ಏನಿಲ್ಲ. ಸೊ ಇವ್ರ ಡೀಟೇಲ್ಸು ಲೊಕೇಶನ್ ಎಲ್ಲ ನಾನು ಮ್ಯಾಪ್ಸಲ್ಲಿ ಹಾಕಿರ್ತಿದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬನ್ನಿ. ಸೊ ಸರ್ ನಿಮ್ಮ ಹತ್ರ ಬಿಸ್ನೆಸ್ ಮಾಡಿ ತುಂಬ ಇಷ್ಟ ಆಯಿತು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ದಿನೇಶ್ ಅಂತ. ಸೊ ಅವ್ರ ಹತ್ರ ನಾನು ಇದು ತೊಗೋತಾ ಇದ್ದೀನಿ. ನೋಡಿ ಇವ್ರ ಹತ್ರ ಕಲೆಕ್ಷನ್ಸ್ ತುಂಬ ಇದೆ. ಓಕೆ ನೋಡ್ಬೋದು ನೀವು. ಸೊ ಆರ್ಡ್ರ್ ಕೊಟ್ಟರು ಮಾಡ್ತೀರಲ್ಲ? ಸೊ ಆರ್ಡ್ರ್ ಕೊಟ್ಟರೆ ಎಷ್ಟು ದಿನದಲ್ಲಿ ಮುಗಿಸ್ತೀರಾ? 25 ಡೇಸ್. ಇದರಲ್ಲಿ ನಿಮ್ಮ ವಾಟ್ಸಪ್ ನಂಬರ್ ಇದೆಯಾ? ಸೊ ಯಾವ್ದು ಇದರಲ್ಲಿ ವಾಟ್ಸಪ್ ನಂಬರ್ ನಿಮ್ಮದು? 2 ವಾಟ್ಸಪ್ ನಂಬರು. ಸೊ ಬೇರೆ ಡೀಟೇಲ್ಸ್ ಕೇಳಿದ್ರೆ ನೀವು ರಿಪ್ಲೈ ಮಾಡ್ತೀರಾ? ಓಕೆ ಫೈನ್. ಥ್ಯಾಂಕ್ ಯು ರೇ. ಥ್ಯಾಂಕ್ ಯು. ಅದೇನು ಮಾಡೋದು ಶೈನಿಂಗಾ? ಇದು ಲೇಖನ ಆಗಿದ್ಮೇಲೆ ನಿಮಗೆ ಇದು ಕೋಳಿದು ಇದು ದಾರ ಲಿಕ್ವಿಡ್ ಏನು ಹಾಕೋದು ಬೇಕಾಗಿ ಇಲ್ಲ ಅದು. ಓಕೆ ಓಕೆ. ಬರೀ ಏನು ದೂರದಲ್ಲಿ ಕುತ್ಕೊಳ್ಳೋದ್ರೆ ಹಾಂ ಬಟ್ಟೆ ತಗೊಂಡ್ಬಿಟ್ಟು ಹೊಸದು. ಓಕೆ. ಇದು ಯಾಕಂದ್ರೆ ಇದು ಶೈನಿಂಗ್ ಬರುತ್ತೆ. ಹಾಂ ಶೈನಿಂಗ್ ಬರ್ತಾ ಇದೆಯಲ್ಲ? ಇನ್ನೂ ಶೈನಿಂಗ್ ಬರುತ್ತೆ. ಇದು ಸ್ವಲ್ಪ ಇನ್ನೂ ಡ್ರೈ ಆಗಬೇಕು. ಇವಾಗ ರೋಲ್ ಮಾಡ್ತೀನಿ, ನೀವು ನಾಳೆ ಓಪನ್ ಮಾಡಿ. ಒಂದು ದಿವಸ ಹಿಂಗೆ ಇರಲಿ. ತೋರ್ಸಬೋದು ಯಾವ ಕಂಪ್ನಿ? ಇದು ಬಾಟಲ್ ಲೆಟರ್. ಈ ಬಾಟಲ್. ಓಕೆ. ಸೊ ಎಷ್ಟು ವರ್ಷಕ್ಕೆ ನಾವು ಹಿಡ್ಕೋಬೇಕಿದು? ಅದು ಇಯರ್ಲಿ ಬಂದ ಇಯರ್ಲಿ ಒನ್ ಟೈಮ್. ಓಕೆ. ಸೊ ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ತುಂಬ ಶಾಪ್ಸ್ ನಾನು JC ರೋಡಲ್ಲಿ ಹೋಗಿದೆ. ಸೊ ಎಲ್ಲರೂ ಬಂದ್ಬಿಟ್ಟು ಪರ್ ಪೀಸ್ ರೇಟೇ ಅಂತ ಹೇಳ್ತಾ ಇದ್ರು. ಸೊ 44,000 ಸ್ಟಾರ್ಟಿಂಗ್ ರೇಟ್ ಹೇಳಿದ್ದು. ಸೊ ಬಾರ್ಗೇನ್ ಮಾಡಿ ನಾನು 37,000 ಆ ಕೃಷ್ಣ ತೊಗೊಂಡೆ ಆಯಿತಾ. ಸೊ ನೀವು ಹೋದಾಗೂ ಬಾರ್ಗೇನ್ ಮಾಡಿ. ಓಕೆ. ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ. ಓಕೆ ಒಂದು ಶಾಪಿಂದ ಒಂದು ಶಾಪ್ಗೆ. ಸೊ ಕ್ವಾಲಿಟಿ ನೀವು ವೆರಿಫೈ ಮಾಡ್ಕೊಂಡು ತೊಗೋಬೇಕಾಯ್ತಾ. ಸೊ ಅವರು ಹೇಳ್ತಾರೆ ದಿಸ್ ಇಸ್ ದ ಬೆಸ್ಟ್ ಅಂತ. ಎಲ್ಲ ಶಾಪಲ್ಲಿ ಹೋದರೆ ದಿ ಬೆಸ್ಟ್ ಅಂತ ಹೇಳ್ತಾರೆ, ಆದರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ 37,000 ಇಸ್ ದ ಪ್ರೈಸ್. ದಿಸ್ ಇಸ್ ಎಕ್ಸ್ಕ್ಲೂಡಿಂಗ್ GST ಆಯಿತಾ. ಸೊ ನಿಮಗೆ ಬಿಲ್ ಒರಿಜಿನಲ್ GST ಬಿಲ್ ಬೇಕಂದರೆ ಪ್ಲಸ್ 12% ಎಕ್ಸ್ಟ್ರಾ. ಸೊ ಆ ಡಿಸ್ಕ್ರಿಪ್ಷನ್ ಶಾಪ್ ಡೀಟೇಲ್ಸ್ ಎಲ್ಲ ನೋಡಿರ್ತೀರಲ್ಲ, ಅವರು ನಾನು ಲಿಂಕ್ ಬಂದ್ಬಿಟ್ಟು ಅವ್ರ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿಗಂಟ ಬಾಯ್. ಸೊ ಫೈನಲಿ ಕೃಷ್ಣ ಇಲ್ಲಿ ನೋಡ್ಬೋದು. ಕೃಷ್ಣ ಸೂಪರಾಗಿ ಇಲ್ಲಿ ಫಿಟ್ ಆಗಿದ್ದಾರೆ. ಸೊ ಚೆನ್ನಾಗಿ ಕಾಣಿಸ್ತಿದೆ ಆಯಿತಾ. ಸೊ ಹೆವಿ ವೆಯ್ಟು ಇದೆ. ಸೊ ದಿಸ್ ಇಸ್ ಆಸಮ್. ಸೊ ನಾನು ಹೇಳ್ದಂಗೆ 45,000 50,000 ಎಲ್ಲ ಹೇಳಿದ್ರು. ಬಾರ್ಗೇನ್ ಮಾಡಿ 37,000 ತೊಗೊಂಡಿದ್ದೀವಿ ಆಯಿತಾ.